2 ನಿಮಿಷ ಸಾಕು ಗೌನ್ ಸ್ಪೆಷಲ್ ಕೆನಪೀಸ್ ಮಾಡಲು. ಈ ರೀತಿ ಡಿಫ್ರೆಂಟ್ ಟೇಸ್ಟ್ ಆಗಿರುವ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬ ಮಜಾ ಬರುತ್ತೆ. ಹಾಗಾದರೆ ತಡೆಯೇಕೆ, ಹೇಗೆ ಮಾಡುವುದು, ಏನೆಲ್ಲ ಬೇಕು ನೋಡೋಣ ಬನ್ನಿ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ಗೋವಾ ಸ್ಪೆಷಲ್ ಕೆನಪೀಸ್ ಮಾಡಲು 1 ಬೌಲು ಬೀನ್ಸನ್ನು ತಗೊಂಡು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆಯೇ 3 ಕ್ಯಾರೆಟನ್ನು ತಗೊಂಡು ಅದು ಕೂಡ ಕ್ಯೂಬ್ಸ್ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ಬೇಕು. ಕ್ವಾಂಟಿಟಿ ನಿಮ್ಗೆ ಬೇಕಾದ ಹಾಗೆ ತಗೊಳ್ಬೋದು. ಹಾಗೆಯೇ 3 ಆಲೂಗಡ್ಡೆ ಕೂಡ ಮೇಲಿನ ಸಿಪ್ಪೆ ತೆಗೆದು ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದೀನಿ. ಈಗ ಕೆನಪೀಸ್ ಬೌಲು ನೋಡಿ, ಇದನ್ನು ಅಂಗಡಿಯಲ್ಲಿ ಈಸಿಯಾಗಿ ನಿಮಗೆ ಸಿಗುತ್ತೆ. ಈಗ ಗ್ಯಾಸಿನ ಮೇಲೆ ಪಾತ್ರೆ ಇಟ್ಟು ನೀರು ಹಾಕಿ ಬೀನ್ಸು, ಕ್ಯಾರೆಟು ಮತ್ತು ಆಲೂಗಡ್ಡೆಯನ್ನು ಹಾಕ್ತಾ ಇದ್ದೀನಿ. ಆದಷ್ಟು ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಸಣ್ಣ ಸಣ್ಣದಾಗಿಯೇ ಕಟ್ ಮಾಡ್ಕೊಳ್ಳಿ. ಬೆಂದ ಮೇಲೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಬೇಕು ನಾವು. ಈಗ ರುಚಿಗೂ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಬೇಯ್ತಾ ಇದೆ ನೋಡಿ, ಬೆಂದು ರೆಡಿಯಾಗಿದೆ. ಈಗ ಇದರ ನೀರನ್ನು ಬಸಿದ್ಕೊಳ್ಬೇಕು. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಈಸಿಯಾಗಿ 5 ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ. ಈಗ ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದರಲ್ಲಿ ಮಿಯೋನೀಸ್ ಕ್ರೀಮ್ ಹಾಕ್ಕೊಳ್ಬೇಕು, ವೈಟ್ ಕ್ರೀಮು. ಇದು ಅಂಗಡಿಯಲ್ಲಿ ಈಸಿಯಾಗಿ ಸಿಗುತ್ತೆ. ಅದನ್ನು ಹಾಕಿ ಚೆನ್ನಾಗಿ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಬೇಕು. ಸ್ಟಫಿಂಗ್ ಮಾಡಿ ಫ್ರಿಜ್ಜಲ್ಲಿಟ್ಟು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ತರಕಾರಿಗಳು ಸ್ವಲ್ಪ ತಣ್ಣಗಾದ ಮೇಲೆ ಕ್ರೀಮ್ ಮಿಕ್ಸ್ ಮಾಡ್ಕೊಳ್ಳಿ. ಕ್ರೀಮು ತರಕಾರಿಗಳಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದರಲ್ಲಿ ಇದೇ ತರಕಾರಿಗಳನ್ನು ಯೂಸ್ ಮಾಡಬೇಕು, ಬೇರೆ ತರಕಾರಿ ಯೂಸ್ ಮಾಡುವಂತಿಲ್ಲ. ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ. ಇದರಲ್ಲಿ ಬೇಕಿದ್ರೆ ನೀವು ಗ್ರೀನ್ ಪೀಸನ್ನು ಹಾಕ್ಕೊಳ್ಬೋದು. ಈಗ ಇದರಲ್ಲಿ 1 ಟೇಬಲ್ ಸ್ಪೂನು ಕಾಳುಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಈ ಥರ ಇರಬೇಕು ನೋಡಿ ಸ್ಟಫಿಂಗ್ ರೆಡಿಯಾಗಿದೆ. ಈಗ ಸ್ಟಫಿಂಗನ್ನು 1 ಸ್ಪೂನು ಕೆನಪೀಸ್ ಬೌಲಲ್ಲಿ ಹಾಕ್ಕೊಳ್ಬೇಕು. ಹಾಕಿ ತಿಂತಾ ಇದ್ದರೆ ಸ್ನೇಹಿತರೆ ಮಜಾನೇ ಬೇರೆ. ನೀವು ಕೂಡ ಟ್ರೈ ಮಾಡಿ, ನಿಮ್ಗೆ ಮಕ್ಕಳಿಗೂ ಕೂಡ ಮಾಡಿಕೊಡಿ. ಕೆನಪೀಸ್ ಬೌಲು ಕ್ರಿಸ್ಪಿ ಆಗಿತ್ತೆ. ಒಳಗಿನ ಸ್ಟಫಿಂಗ್ ಹಾಕಿ ತಿಂತಾ ಇದ್ದರೆ ತುಂಬಾ ಟೇಸ್ಟ್ ಕೊಡುತ್ತೆ ಬಾಯಿಗೆ. ನೋಡಿ ಈ ಥರ 1 ಸ್ಪೂನು ತುಂಬಬೇಕು. ಈ ಥರ ಆಗುತ್ತೆ ನೋಡಿ. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ರೆಡಿಯಾಗಿದೆ ನೋಡಿ ಗೋವಾ ಸ್ಪೆಷಲ್ ಕೆನಪೀಸ್. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದ.